ಚೌಡೆಯ ಜಯಂತಿ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಪುಟ್ಟ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಾಗೂ ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ ಅವರು ಮತ್ತು ಹಿರಿಯ ಟ್ರಸ್ಟಿನ ಸದಸ್ಯರಾಗಿರ್ತಕ್ಕಂಥ ಶರಣಬಸವ ಮತ್ತು ಆತ್ಮೀಯ ವಿದ್ಯಾರ್ಥಿನಿಯರು, ನಾವು ಚೌಡಯ್ಯ 12ನೇ ಶತಮಾನದ ನಿಜ ಶರಣ ಬಸವಾದಿ ಶರಣರ ಸಮಕಾಲೀನ ಮತ್ತು ಒಂದು ಸುಂದರ ಸಮಾಜವನ್ನು ಕಟ್ಟುವ ಸಲುವಾಗಿ ಕ್ರಾಂತಿಕಾರಿ ದಾರಿಯಲ್ಲಿ ಒಂದು ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಶರಣರ ಬಗ್ಗೆ ಸ್ವಲ್ಪ ಮಾತಾಡಬೇಕು. ನಾನು ಚೌಡಯ್ಯನ ಬಗ್ಗೆ ಮಾತನಾಡೋದಕ್ಕಿಂತ ಪೂರ್ವದಲ್ಲಿ ಬಸವಣ್ಣನವರು ಬಸವ ಕಲ್ಯಾಣ ಯಾವ ರೀತಿ ಅಂತ ಸ್ವಲ್ಪ ಏನು ಬಗ್ಗೆ ಜನ ಸಂಘಟನೆ ಲಕ್ಷಗಟ್ಟಲೆ ಅದಕ್ಕೆ ಆ ಸಂಘಟನೆಯಲ್ಲಿ ಚೌಡಯ್ಯ ಇದು ಧರ್ಮ ಹುಟ್ಟಿದ್ದೇ ಮೂಲ ಬೌದ್ಧ ಧರ್ಮದ ಮೂಲ. ಬೌದ್ಧ ಧರ್ಮ ಪುರೋಹಿತ ಶಾಹಿಗಳಿಂದ ಸೆಟಲ್ ಅಂತಿರ್ತಕ್ಕಂಥ ಕ್ರಿಸ್ತಪೂರ್ವ 6ನೇ ಶತಮಾನ. ಅದಾದ ನಂತರ ನೆಕ್ಸ್ಟ್ ಬೇರೆ ಬೇರೆ ಶರಣರು ಬೇರೆ ಬೇರೆ ಸುಧಾರಕಗಳನ್ನು ಮಾಡ್ತಾರೆ. ಆದರೆ ಅದೇ ಧರ್ಮದ ಕಾನ್ಸೆಪ್ಟ್ ಇಟ್ಕೊಂಡು ಸ್ವಲ್ಪ ಸರಿಯಾಗಿ ಹೆಜ್ಜಿಟ್ಟಿರ್ತಕ್ಕಂಥ ಧರ್ಮ ಅಂದ್ರೆ ಲಿಂಗಾಯತ. ಬೌದ್ಧ ಧರ್ಮದಲ್ಲಿ ಹೀನಾಯಾನ ಮಹಾಯಾನ, ಆದ ಮತ್ತೊಂದು ಯಾನ ಆಯ್ತು ವಜ್ರಾಯಾನ. ಆ ವಜ್ರಾಯಾನೇ ಮುಂದೆ ಬೆಳೆದು ಏನಾಯ್ತು ನಾಥ ಪಂಥ ಅಂತ ಏನಾಯ್ತು. ಸೊ ನಾಥ ಪಂಥದ ದೊಡ್ಡ ಶರಣ ರೇವಣ ಸಿದ್ದೇಶ್ವರ ಲಿಂಗಾಯತ ಧರ್ಮದ. ಅದಾದ ನಂತರ ಈ ಮತ್ಸ್ಯೇಂದ್ರನಾಥನೇ ಅಲ್ಲಮ ಪ್ರಭುವಿನ ಗುರು. ಅಲ್ಲಮ ಪ್ರಭು ಅವನು ನಾಥ ಪಂಥ ಸಂತ. ಈ ಬಸವಣ್ಣ ಕೂಡಲ ಸಂಗಮದಲ್ಲಿದ್ದಿಲ್ಲ, ಕೂಡಲ ಸಂಗಮ ನಾಥ ಅಂತ ಇರ್ತದೆ. ಕೂಡಲ ಸಂಗಮ ದೇವ ಬಸವಣ್ಣ ಕೂಡಲ ಸಂಗಮ ನಾಥ ಅಲ್ಲೂ ಕೂಡ ನಾಥ ಪಂಥ. ನಾಥ ಪಂಥದ ಶರಣರೇನಂತ ಸಂಸಾರದಾಗ ಇಟ್ಕೊಂಡು ಕಾಯಕ ದುಡಿದು ಬದುಕಬೇಕಂತ ಹೇಳ್ತಾರೆ. ಅಲ್ಲಿ ಅನಾವಶ್ಯಕ ಸಂಪ್ರದಾಯಗಳು ಆ ಒಂದು ಪ್ರಭಾವದಲ್ಲಿ ಬೆಳೆದು ಬಂದಿರ್ತಕ್ಕಂಥವರೇ ಯಾರು. ಲಿಂಗಾಯತದಲ್ಲಿ ಗುರು ಲಿಂಗ ಜಂಗಮ ಇವು ಬಹಳ ಮಹತ್ವ. ಬೌದ್ಧ ಧರ್ಮದಲ್ಲಿ ಬೌದ್ಧ ಧಮ್ಮ ಸಂಘ. ಲಿಂಗಾಯತದಲ್ಲಿ ಗುರು ಲಿಂಗ ಜಂಗಮ ಏನ್ ಪಾತ್ರ ಮಾಡ್ತದ ಅದೇ ಪಾತ್ರ ಬುದ್ಧ ಗುರು ಲಿಂಗ ಧರ್ಮ ಮತ್ತು ಸಂಘ ಯಾವುದು ಜಂಗಮ ಧರ್ಮ ಪ್ರಚಾರ. ಸೊ ಅಲ್ಲಿ ಬೌದ್ಧ ಧರ್ಮದಲ್ಲಿ ಸುಣ್ಣ ಸಂಪಾಯಣ ಅಂತ ಬರ್ತದೆ. ಆ ಸುಣ್ಣ ಸಂಪಾಯಣದ ಪ್ರತಿರೂಪನೆ ಶೂನ್ಯ ಸಂಪಾಯಣ. ಬೌದ್ಧ ಧರ್ಮದಲ್ಲಿ ಥಿಯರಿಗಳು ಅಥವಾ ಬೌದ್ಧ ಸನ್ಯಾಸಿಗಳು ಗಾಥಾ ಅಂತ ಬರೀತದೆ. ಗಾಥಾ ಅಂದ್ರೆ ಈಗಿನ ವಸಂತ ಸ್ವಲ್ಪ 4 ಲೈನ್ ವಸಂತ. ಅವುಗಳು ನಾಥ ಪಂಥದಲ್ಲಿ ಬಾಣಿ ಅಥವಾ ವಾಣಿ ಅಂತ ಕರೀತದೆ. ಅದು ಬಾಣಿ ಅನ್ನೋದು ಬಾಣಿಯ ರೂಪ. ಬಾಣಿದು ವಕಾರ ವಾಣಿ ಅಂದ್ರೆ ವಚನ. ಅದು ವಚನ ನಮ್ಮ ಕರ್ನಾಟಕ ವಚನ ಇದೆ. ವಚನ ಅಂದ್ರೆ ಎಷ್ಟು ಬಿರ್ಸಂತ ವಚನ ಕೊಡ್ತಿದ್ದೆ ಅಂದ್ರೆ ಆಣಿ ಮಾಡ್ತಾನೆ. ಬುದ್ಧ ಹೇಳ್ತಾನ ಬಾಣಾತಿಪಾತವೇ ರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಅಂದ್ರೆ ಏನೋ ನಾನು ಹೀಗೆ ಪ್ರತಿಜ್ಞೆ ಮಾಡ್ತೀನಿ ಅಂತ. ನಾನು ಪ್ರಾಣಿ ಹತ್ಯೆ ಮಾಡೋದಿಲ್ಲೆಂದು ಪ್ರತಿಜ್ಞೆ ಮಾಡುತ್ತೇನೆ. ಮುಸಾವಾದವೇ ರಮಣಿ ನಾನು ಕಳ್ಳತನ ಮಾಡಲೆಂದು ಪ್ರತಿಜ್ಞೆ ಮಾಡುತ್ತೇನೆ. ಕಾಮೇಶು ಮೇಚ್ಛಾಚಾರವೇ ರಮಣಿ ನಾನು ಕಚ್ಚಿಯಿಂದ ಶುದ್ಧವಾಗಿರ್ತೀನಿ ಅಂತ ಆಣಿ ಮಾಡಿದ್ದೀನಿ. ಆಣಿಗೆ ವಚನ ಅಂತ ಕರೀತಾರೆ. ಇವರು ಆಣಿ ಮಾಡ್ತೀನಿ ಅಂತ ಪ್ರತಿಸಲ ಆಗಲಿಲ್ಲ. ನಾವು ಬರ್ದಿದ್ದೆ ವಚನ, ನಾವು ಬರ್ದಿದ್ದೆ ಆಣಿಗಳು. ವಚನದ ಅರ್ಥೇನು ಪ್ರತಿಯೊಂದು ಆಣಿಗಳೇ. ಇವಾಗ ಆಣಿ ಮಾಡ್ತೀನಿ ಅಂತಾರಲ್ಲ, ಸ್ವತಃ ಅದೇ ಆಣಿನ ಹೌದಾ, ಆ ರೀತಿಗಳು. ಸೊ ಹೀಗೆ ಒಂದು ಬಸವಣ್ಣವರು ಕಲ್ಯಾಣದಲ್ಲಿ ಈ ಕ್ರಾಂತಿ ಮಾಡೋದ ಪರಿಸ್ಥಿತಿ ಆಗಬೇಕು. ಎಷ್ಟು ಕಠಿಣ ಪರಿಸ್ಥಿತಿ ಇತ್ತು ಅಲ್ಲಿ. 3 ವರ್ಗ ಅನುತ್ಪಾದಕ ವರ್ಗ: ರಾಜರು, ವ್ಯಾಪಾರಿಗಳು, ಪುರೋಹಿತರು. ಇವರು ಏನು ಉತ್ಪಾದನೆ ಮಾಡೋರಲ್ಲ, ಆದರೆ ಎಲ್ಲ ಸಂಪತ್ತನ್ನು ಅನುಭವಿಸೋರು, ಎಲ್ಲ ಅಧಿಕಾರವನ್ನು ಅನುಭವಿಸೋರು, ಎಲ್ಲ ಮಾನ ಮರ್ಯಾದೆಯನ್ನು ಅನುಭವಿಸೋರು.
ಇನ್ನ ದುಡಿಯುವ ವರ್ಗ ಉತ್ಪಾದಕ ವರ್ಗ, ಇವರು ಶ್ರಮದಿಂದ ಎಲ್ಲ ತಯಾರಾದ ಒಕ್ಕಲಿಗರಿಂದ ಎಲ್ಲ ಆದ್ರೆ ಇವರು ಅನುಭವಿಸಲ್ಲ. ನಾವು ದುಡಿಯೋರು ಕೊಟ್ಬಿಡೋರು. ಆದ್ರೆ ಇವ್ರು ಏನು ಅನುಭವಿಸ್ತಿದ್ರು? ಕಷ್ಟ ಅನುಭವಿಸ್ತಿದ್ರು, ಜೊತೆಗೆ ಅಪಮಾನ ಅನಿಸ್ತಿದ್ರು. ದುಡಿತಿದ್ರು, ತಾವು ದುಡಿದಿದ್ದು ಫಲ ತಿಂತಿದ್ದಿಲ್ಲ, ಮತ್ತು ಅಪಮಾನ ಅನುಭವಿಸ್ತಿದ್ರು ಮತ್ತು ಬಡತನ ಸಾಧಿಸಿದ್ರು. ಇದು ಬಸವಣ್ಣನಿಗೆ ಸಹಿಸಿಕೊಳ್ಳಕ್ಕಾಗಲ್ಲ. ಇದರ ವಿರುದ್ಧ ಏನಾದರೂ ಮಾಡ್ಬೇಕಂತ ಕೂಡಲ ಸಂಗಮದಲ್ಲಿ ಇದ್ದಾಗಲೇ ಯಾಕಂದ್ರೆ ಬಸವಣ್ಣ ಬಾಬಾಗಿದ್ದ ಯಾವಾಗ ಸಿಡಿಲಿಲ್ಲ, ಇಲ್ಲಿ ಖರಾಬಾಗಿತ್ತು ಬಸವಣ್ಣ. ಯಾಕಂದ್ರೆ ತಮ್ಮ ಮನೆಗೆ ಹೇಳ್ತಕ್ಕಂಥ ಶೋಷಣೆಯಿಂದ ವಿರೋಧಿಸಿ ಜನಿವಾರ ಕಿತ್ತು ಹೋಗಿರ್ತಕ್ಕಂಥ ಇಲ್ಲಿ ಬಂದಾಗ ಹಾಲತ್ತು ಎಷ್ಟಿತ್ತಂದ್ರೆ ಬಡವ್ರ ಮೇಲೆ ಟ್ಯಾಕ್ಸ್ ಎಷ್ಟಿರ್ತಂದ್ರೆ ಆಸ್ತಿ ಮೇಲೆ ತೆರಿಗೆ, ಉದ್ಯೋಗ ಮೇಲೆ ತೆರಿಗೆ, ಒಕ್ಕಲ್ತನ ಇದು ನವಿ ಹಾಕಿದ್ರೆ ನವಿ ಮೇಲೆ ತೆರಿಗೆ, ಗಾಣ ನಡೆಸಿದ್ರೆ ಗಾಣದ ಮೇಲೆ ತೆರಿಗೆ, ಕೈಮಗ್ಗ ನಡೆಸಿದ್ರೆ ಕೈಮಗ್ಗನ ಮೇಲೆ ತೆರಿಗೆ, ಮಗ್ಗ ನಡೆಸಿದ್ರೆ ಮತ್ತೆ ಬಟ್ಟಿ ಬಣ್ಣ ಹಾಕಿದ್ರೆ ಬಣ್ಣಕ್ಕೆ ಟ್ಯಾಕ್ಸ್. ಯಾಕಂದ್ರೆ ಬಣ್ಣ ಹಾಕಿದ್ರೆ ರೇಟ್ ಹೆಚ್ಚಿಗೆ ಆಗ್ತದೆ, ಅದ್ರ ಮೇಲೆ ಟ್ಯಾಕ್ಸ್. ಮನಿ ಮೇಲೆ ಮತ್ತು ತಿಪ್ಪಿ ಮೇಲೆ, ಮನ್ಯಾಗ ಕೋಳಿ ಇದ್ದ ಮೇಲೆ, ನಾಯಿ ಮೇಲೆ, ದನದ ಮೇಲೆ, ಕತ್ತಿ ಮೇಲೆ, ತಿಪ್ಪಿ ರಾಜ ಹೊರಗೆ ಬಂದು ರಾಜ ದರ್ಶನ ತೆರಿಗೆ, ರಾಣಿ ದರ್ಶನ ತೆರಿಗೆ, ರಾಜಗ ಮಗ ಹುಟ್ಟಿದ ಕುಮಾರ ಓದ್ ತೆರಿಗೆ, ರಾಜಕುಮಾರ ಪಟ್ಟ ಕೂತನದ ಪಟ್ಟಾಭೀಶ್ವರ ತೆರಿಗೆ. ಸೊ ಮನ್ಯಾಗ ಮದುವೆ ಮಾಡಿದೆ ಅಂತಂದ್ರ ಛತ್ ಹೊಡಿತೇನೋ ಅದಕ್ಕೆ ಟ್ಯಾಕ್ಸ್. ಮಣಿ ಹಾಕ್ತೇನೆ ಮೊಮ್ಮಗ ಮರಿಮಕ್ಳಿಗೆ ಮಣಿ ಹಾಕ್ತೇನೆ ಅದಕ್ಕೆ ಟ್ಯಾಕ್ಸ್. ಕಾಸಿನ ಕಡೆ ಜನ ಕಾಸಿನ ಹಾಕ್ತೇನೆ ಟ್ಯಾಕ್ಸ್. ಎಲ್ಲ ಟ್ಯಾಕ್ಸ್ ಆಗಿರ್ಬೋದು, ಹುಡುಗಿ ದೊಡ್ಡಾಗಿ ಆದ್ರೂ ಟ್ಯಾಕ್ಸ್ ಕೂಡಿಸ್ಕೊಡ್ತಾರೆ. ಇಷ್ಟು ಟ್ಯಾಕ್ಸ್ ಕೊಡೋದಾಗ 180% ಟ್ಯಾಕ್ಸ್ ಯಾರಿಗೆ ಹೋಗ್ತಿತ್ತು? ರಾಜ. ಟ್ಯಾಕ್ಸ್ ಕೊಡೋದು ಪುರೋಹಿತರಿಗೆ, ಗುಡಿಯಾಗ ಹೋಗಿ ಕಾಣಿಕೆ ಕೊಡೋದು, ವ್ಯಾಪಾರಿಗಳು ಒಂದಕ್ಕೆ ಅಡ್ಮಿಷನ್ ಮಾಡೋದು. ಬಡವರ ಜೀವನ ಫ್ರಾನ್ಸಿನ ಕ್ರಾಂತಿಯ ಕಾಲ. ಉದಯ ಫ್ರಾನ್ಸಿನ ಹಿಸ್ಟ್ರಿ, ಬಡವರ ಪರಿಸ್ಥಿತಿ ಹೇಗಿತ್ತು ಫ್ರಾನ್ಸ್ನಲ್ಲಿ? ಒಬ್ಬ ಇತಿಹಾಸಕಾರ ಹೇಳ್ತಾನೆ ಏನಂತ, ಫ್ರಾನ್ಸಿನ ಕ್ರಾಂತಿ ಕಾಲಕ್ಕೆ ಫ್ರಾನ್ಸಿನಲ್ಲಿ 100ಕ್ಕೆ 10 ಜನ, 100ಕ್ಕೆ 90 ಜನ ಹಸಿವೆಯಿಂದ ಸತ್ತಾರೆ. 100ಕ್ಕೆ 90 ಜನ ಹಸಿವೆಯಿಂದ ಸತ್ತಾರೆ. 100ರಲ್ಲಿ 10 ಜನ ಅಜೀರ್ಣದಿಂದ ಸಾಯ್ತಾರೆ. ಅದಕ್ಕಾಗಿ ಕ್ರಾಂತಿ ಆಯ್ತು. ಅರ್ಥ ಆಯ್ತು? 100ಕ್ಕೆ 10 ಜನ ಕೂಳಿಂದ ಸಾಯ್ತು ಅಂತಿಗಿಲ್ಲ. 100ಕ್ಕೆ 10 ಜನ ಹ್ಯಾಂಗ್ ಸಾಯ್ತಿರು? ತಿಂದು 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 ಕಲಸು 4 ಸತ್ತು. 100ಕ್ಕೆ 80 ಅಲ್ಲಿ ಜನ ಎಲ್ಲ ಶ್ರೀಮಂತರನ್ನು ಸಾಫ್ ಮಾಡಿ ಆಸ್ತಿ ಕಸ್ಕೊಂಡು. ಸೊ ಇಲ್ಲೇ ಪರಿಸ್ಥಿತಿ ಇದು. ನಮ್ಮ ದೇಶದಲ್ಲಿ ಕ್ರಾಂತಿ ಆಗಲ್ಲ, ಯಾವ ಕ್ರಾಂತಿ ಸಕ್ಸಸ್ ಆಗಲ್ಲ. ಆ ಕಾರಣಕ್ಕಾಗಿ ಬಸವಣ್ಣವರು ಧರ್ಮದ ಮೂಲಕ ಕ್ರಾಂತಿ ಲಿಂಗ ಸ್ಥಾಪನೆ ಮಾಡಿ ಅವ್ರೇನು ಅಧಿಕಾರಕ್ಕೆ ಬಂದ ಕೂಡಲೇ ಎಷ್ಟು ಕಿರುಕುಳ ತೆರಿಗೆ, ಕುರಿ ಕೋಳಿನ ಎಲ್ಲ ಟ್ಯಾಕ್ಸ್ ಮಾಡಿ ಮಾಫಿ ಜನ ಎಲ್ಲರೂ ಬಾಯ ಬಸವಣ್ಣ ದೇವರಾಗಿಬಿಟ್ರೆ ಜನಸಾಮಾನ್ಯ ಬಾಳ ಹೆಚ್ಚಳ ಗೊಬ್ಬೆ ಹೊಡಿಲಿಕ್ಕಂತ ನಮ್ಮ ಖಜಾನೆ ಖಾಲಿ ಆಗ್ತದೆ. ಬಸವಣ್ಣವ್ರಿಗೆ ದಿವ್ಯ ಶಕ್ತಿ ಇತ್ತು. ಈ ನೆಲದಲ್ಲಿರ್ತಕ್ಕಂಥ ನೀರು ನೋಡ್ತಿರ್ತಾರೆ, ಹಂಗೆ ಬೆಳ್ಳಿ ಬಂಗಾರ ಗಂಡು ಎಲ್ಲ ಕಾಣ್ತಿರ್ತಾರೆ. ಎಷ್ಟೋ ಕುಂಟಲ್ ಗಡ್ಲೆ ತೆಗೆದುಕೊಂಡು ಇಲ್ಲಿ ಹೋಗಿ ನೋಡಿದ ಕಾಣ್ತಿರ್ತವೆ. ಬಸವಣ್ಣ ಹೇಳಿದ್ರೆ ಪವಾಡಗಳು ನಂಬಬಹುದು. 88 ಪವಾಡ ಮಾಡೋದಾಗೆ ನಾ ಕೆಟ್ಟು ಬಿಟ್ಟಿರ್ತೀನಿ. ಪವಾಡ ಮಾಡ್ಬೋದಿತ್ತು, ಅಷ್ಟೆಲ್ಲ ಮಾಡ್ತಾನೆ ಬಸವಣ್ಣ ಅಂತ ಹೇಳ್ತಾರೆ. ಜನ ಪವಾಡಕ್ಕೆ ನಂಬುತ್ತಾರೆ, ನಮ್ಮ ತತ್ವಗಳಿಗೆ ನಂಬಾರ. ಇವಾಗ ಪವಾಡ ಪುರುಷನಿಗೆ ಗಂಡಿರ್ತಲ್ಲ, ನನ್ನ ಬದಲಾವಣೆಗೆ ಗಂಡಿರ್ತಿಲ್ಲ. ಲಾಸ್ಟಿಗೆ ಅಲ್ವ ಇದರಲ್ಲಿ ನಾನು ತಪ್ಪು ಮಾಡಿದೆ ಅಂತ ಹೇಳಿ ಇದ್ರಾಗೆ ಹೋಯ್ತು. ನಾನು ಭಾರಿ ಪವಾಡ ಮಾಡೋದು, ಮಂದಿಗಳ ಹೊಗಳೋರು, ಅದ್ರಾಗೆ ಹೊಗಳಿಕೆ ತೊಗೊಳೋದೆ ನಾ ಸತ್ಯ ಆಗ್ತದೆ. ಬಸವಣ್ಣ ತಪ್ಪು ಹಿಂಗೆ ಖಜಾನೆ ಹೊತ್ತು ಜನರ ಖುಷಿ. ಈ ವ್ಯವಸ್ಥೆಯನ್ನು ಕಾಯ ಮಾಡಿಕೊಳ್ಳೋ ಸಲುವಾಗಿ ಬಸವಣ್ಣ ಏನು ಮಾಡ್ತಾರೆ, ಇದನ್ನು ಒಂದು ಲಿಂಗ ಧರ್ಮ ಅಂತ ಸ್ಥಾಪನೆ ಮಾಡಿ ಅದಕ್ಕೆ ಚರ್ಚೆ ಮಾಡ್ಲಿಕ್ಕೆ ಅನುಭವ ಮಂಟಪ ಸ್ಥಾಪನೆ ಮಾಡ್ತಾರೆ. ಅನುಭವ ಮಂಟಪ ಚರ್ಚೆ ಮಾಡ್ಲಿಕ್ಕೆ ಇಡೀ ಭರತ ಖಂಡದಿಂದ, ಅಖಂಡ ಭಾರತದಿಂದ ಬರೋರಿಗೆ ಎಲ್ಲರಿಗೂ ಬರುತ್ತೆ. ಹೆಂಗೆ ಬಂದ ಜನ ಅಂತಂದ್ರೆ ಅಫ್ಘಾನಿಸ್ತಾನದಿಂದ ಬರಲು ಸಿದ್ಧೇಗೌಡ ನಮ್ಮ ರಾಜ ಅಂತ ಹೇಳ್ತಾರೆ. ಕಾಶ್ಮೀರದಿಂದ ಮೋಳಿಗೆ ಮಾರಾಯ ಬಂದ, ಅವನು ರಾಜ ಇದ್ದ. ರಾಜನ ಕುರ್ಚಿ ರಾಜನ ಕಟ್ಟಿಗೆ ಹೊರ ಕೆಲಸ ಮಾಡ್ತಾರೆ. ಹುಲಿಯ ಚೆನ್ನೈ ಅವನು ಮಂತ್ರಿ ಆಗಿದ್ದ, ಅರ್ಧವಜಯ ಕೆಲಸ ಮಾಡ್ತಾರೆ. ಮಾದಾರ ಚೆನ್ನೈ ತಮಿಳುನಾಡಲ್ಲಿ ಮಂತ್ರಿ ಆಗಿದ್ದ. ಅಂಬಿಗರ ಚೌಡ ಸಾಧಾರಣ ಇರಲಿಲ್ಲ. ಅಂಬಿಗರ ಚೌಡ ಏನಪ್ಪ ಸಣ್ಣ ಒಂದು ಜಾಗೀರ್ದಾರ, ತಾಲೂಕು ಜಾಗೀರ್ದಾರ ಇದ್ದ. ಆ ಕಾರಣಕ್ಕೆ ಅವನಿಗೆ ಶೂದ್ರಿದ್ರು ಶಿಕ್ಷಣ ಬರ್ರಿ ಇಲ್ಲ ಏನು
ಎಂತೆಂಥವು ಸೇರಿದಂತಂದ್ರೆ ರಾಜ ಮಹಾರಾಜರು ಹಿಡ್ಕೊಂಡು ಒಬ್ಬ ಸಾಮಾನ್ಯ ಮನುಷ್ಯರು, ಅಲ್ಲಮ ಪ್ರಭುನಂತ ಮಹಾಜ್ಞಾನಿಗಳು ಒಬ್ಬ ಸಾಧಾರಣ ಅಜ್ಞಾನಿಗಳು, ಮಹಾರಾಣಿ ಅಕ್ಕ ಮಾದೇವಿ ಅಂತ ಮಹಾರಾಣಿಗಳು ಒಬ್ಬ ಬೇಸ್ಯವರಿಗೆ ಅಲ್ಲಿ ಒಂದು ಸೇರಿ ಸೂಳೆ ಸಂಕವಂತ ಬರ್ತಾರೆ. ಹೊಸ ಬರೋದು ಆಕೆ ಬಗ್ಗೆ PhD ಮಾಡ್ತೀವಿ. 12ನೇ ಶತಮಾನದಾಗ ಸೂಳೆಗಿದ್ದಿರ್ತಕ್ಕಂಥ ನಾಲೆಜ್ ನಮ್ಮ MA ಮಾಡೋರು PhD ಮಾಡ್ತೀವಿ ಸೂಳೆ ಸಂಕವ್ರ ಮೇಲೆ, ಯಾಕೆಂದ್ರೆ ಸಾಧನೆಗಳ ಮೇಲೆ ಎಷ್ಟು ನಾಲೆಜ್ ಇದ್ದೀವಿ. ಬಸವಣ್ಣ ಎಂಥ ನಾಲೆಜ್ ಕೊಟ್ಟರು, ಪರಿವರ್ತನೆ ಸುಮ್ಮನೆ ಆಗಲ್ಲ ಆ ರೀತಿ. ಸೊ 9 ವರ್ಷಗಳ ಕಾಲ ಅನುಭವ ಮಂಟಪ ಹ್ಯಾಂಗ್ ಮಾಡಬೇಕು ಕಟ್ಟು, 9 ವರ್ಷಗಳ ಕಾಲ ಅನುಭವ ಮಂಟಪ ಹ್ಯಾಂಗ್ ಕಟ್ಟಬೇಕು ಅಲ್ಲಿ ಅದೇ ಪ್ಲಾನ್. 27 ವರ್ಷಗಳ ಕಾಲ ಕೆಲಸ. ಸೊ ಇಷ್ಟು ಕಾರ್ಯ ಕೊಟ್ಟ ಹಿಂಗೆ ಬರ್ಲಿಕ್ಕಂದ್ರು ಮೊದಲೇ ಕಲ್ಯಾಣ ಉತ್ತರ ಕರ್ನಾಟಕ ನಂಬರ್ 1 ಆಗಿತ್ತು. ಯಾಕಂದ್ರೆ ನೀವು ಆರನೇ ವಿಕ್ರಮಾದಿತ್ಯ ಬರ್ತಾನ BC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಓದೋರು ಯಾರು, BC ಸೆಕೆಂಡ್ ಇಯರ್ ಯಾರು ಹೌದಲ್ಲ. ಆರನೇ ವಿಕ್ರಮಾದಿತ್ಯನ ಆಸ್ಥಾನ ಲೇಖಕ ಬಿಲ್ಲಣ್ಣ ಬೀಳ್ತಾನೆ. ಬಿಲ್ಲಣ್ಣನ ವಿಕ್ರಮಾಂಕ ದೇವ ಚರಿತ್ರೆ ಅಂತ ಪುಸ್ತಕಗಳು. ಆ ಪುಸ್ತಕದಲ್ಲಿ ಹೇಳ್ತಾನ ಭೂಮಿ ಮೇಲೆ ಕಲ್ಯಾಣದಂತ ನಗರ ಇಲ್ಲ, 6ನೇ ವಿಕ್ರಮಾದಿತ್ಯನಂತ ದೊರೆ ಇಲ್ಲ. ಯಾವಾಗ 1076ರಲ್ಲಿ ಹೇಳ್ತಾರೆ. ವಿಕ್ರಮಶಿಖ ಸ್ಟಾರ್ಟ್ ಆಗಲ್ಲ ಅದಕ್ಕೆ 11ನೇ ಶತಮಾನದಲ್ಲಿ ಎಷ್ಟಿತ್ತು, 12ಗಂತೂ ಬಹಳ ಹೇಳ್ಬೇಕು. ಯಾವಾಗ ಬಿಜ್ಜಳ ಬಂದ ಇಲ್ಲಿ ರಾಜ ಆದ ಬಸವಣ್ಣ ಅಧಿಕಾರ ವಹಿಸ್ಕೊಂಡ, ಬಸವಣ್ಣ ಪ್ರವಾಹಕ್ಕಾಗಿ ಜನಕ್ಕೆ ಹ್ಯಾಂಗ ಒಂದೊಂದು ದಿನಕ್ಕೆ 10,000 ಜನ ಬರ್ತದೆ. ಬಂದವ್ರು ಇಲ್ಲೇ ಹೊಡಿತದೆ. ಇಲ್ಲಿ ವಾತಾವರಣ ನೋಡ್ಕೊಂಡ್ರು. ಯಾಕೆ ಇಷ್ಟೊತ್ತಿಗೆ ಇಡೀ ದೇಶದ ಚರ್ಚೆ ಜಾತಿ ಪ್ರಭಾವ ಭಯಂಕರವಾಗಿದೆ. ದಲಿತರ ಜೀವನ ಅಂತೂ ದೇವರೇ ಬಂದು ಅದಕ್ಕಾಗಿ ಹಿಂದೂ ಮೂರು ಹಾಕ್ಲಿಕ್ಕೆ ಬಸವಣ್ಣ ಎಲ್ಲ ಜನ ಬಂದ. ಸೊ ಬಂದ ಜನರಿಗೆಲ್ಲ ಲಿಂಗ ಧಾರಣೆ ಆದ ಬಳಿಕ ಜನಸಾಮಾನ್ಯರನ್ನು ಏನಂತ ಕರೆದವ, ಅಸಂಖ್ಯಾತ ಗಣ ಅಂತ ಕರೆದ. ಇವ್ರು ಲೆಕ್ಕರಿಗೆಲ್ಲ ಕೋಟಿಗಟ್ಟಲೆ ಇದ್ರು ಅವಾಗ. ಇನ್ನು ಅವ್ರ ಮ್ಯಾಲ ಧರ್ಮ ಪ್ರಚಾರ ಮಾಡೋರು, ಲಿಂಗಾಯತ ಧರ್ಮನ ಪೂರ್ತಿ ತಿಳ್ಕೊಂಡು ಕಮಾಂಡಾಗಿ ಯಾವ ಏನಕ್ಕೆ ಹೇಳುತ್ತ ಅಂಥವ್ರು ಎಷ್ಟಿದ್ರು, 1,96,000 ಪ್ರಚಾರಕರಿದ್ದು. ಶರಣ ಬರೀ ಲಿಂಗಾಯತರಲ್ಲ, ಅವರು ಲಿಂಗಾಯತರ ಟಾಪ್ ಪ್ರಚಾರಕರು. ಇನ್ನು ಇವ್ರ ಮ್ಯಾಲ MLA ಇದ್ದಾಗ 770 ಜನ ಶರಣರು, 33 ಶರಣ. ಇವರು ವಚನ ರಚನೆ ಮಾಡೋರು, ವಚನಗಳು ಕಾನೂನು ಇದ್ದಂಗೆ. ಈ ವಚನಕಾರರು ಇವ್ರಿಗೇನು ಅಮರಗಣ ಅಂತ ಕರೀತಾರೆ. ಜಂಗಮರನ್ನ ಪ್ರಮಥಗಣ ಅಂತ ಕರೀತಿದ್ರು, ಇವರನ್ನ ಅಮರಗಣ. ಈ ಅಮರಗಣದಲ್ಲಿ ಮತ್ತೆ 47 ಮಂದಿ ಟಾಪ್. ಅದರಲ್ಲಿ ಅಭಿಗರ ಚೌಡಯ್ಯ ಅವ್ರ ಯಾವ ಅಲ್ಲಪ್ಪರು, ಬಸವಣ್ಣ, ಅಕ್ಕ ಮಾದೇವಿ, ನುಲಿಯ ಚಂದಯ್ಯ, ಮಾದರ ಚೆನ್ನಯ್ಯ, ಡೊಗರ ಅಕ್ಕನಾಗಮ್ಮ, ನೀಲಾಲೋಚನೆ, ಈ ಲೆವೆಲ್ ಮನುಷ್ಯ ಟಾಪ್. ಕ್ಯಾಬಿನೆಟ್ ಮಿನಿಸ್ಟರ್ 224 ಇದರಲ್ಲಿ ಏನು ಕ್ಯಾಬಿನೆಟ್ ಮಿನಿಸ್ಟರ್ 30 ಆ ಲೆವೆಲ್ ಮನುಷ್ಯ. ಅದರಲ್ಲಿ ಒಂದು ಸ್ವಲ್ಪ ಸ್ಪೆಷಲ್ ಆಗಿದೆ. ಹೆಂಗಿತ್ತು ಪರಿಸ್ಥಿತಿ ಬಸವಣ್ಣ ಕಲ್ಯಾಣ ಅಂತಂದ್ರೆ, ಸುಮಾರು 1 ಲಕ್ಷ ಮನೆಗಳು ಬರೀ ಧರ್ಮ ಸೇವೆ ಮಾಡಬೇಕು. ಒಂದು ವೀರ ವೃತ್ತದವರು ಅಂತ ಬರ್ತಾರ, ಮತ್ತು ಗಣಾಚಾರ ವೃತ್ತದವರು ಅಂತ ಬರ್ತಾರ. ಒಂದು ದಿನಕ್ಕೆ 28,000 ಚರ್ಚೆ, ದಿನ 28,000 ಮನೆಯಲ್ಲಿ ಚರ್ಚೆ ನಡೀತಿತ್ತು. ಸಣ್ಣ ಸಣ್ಣ ಚರ್ಚೆ. ಒಂದು ವಚನ ಬತ್ತು, ಚೌಡಯ್ಯನ ವಚನ ಬತ್ತು ಅಂತ ಅದ್ರ ಬಗ್ಗೆ ಚರ್ಚೆ ನಡೀತಿತ್ತು. ಆ ವಚನ ಸುಮ್ಮನೆ ಹೊರಗೆ ಬಿಡ್ತಿದ್ದಿಲ್ಲ. ಅನುಭವ ಮಂಟಪದಾಗ ಕೂತು 770 ಜನ ಚರ್ಚೆ ಮಾಡಿ ಹೊರಗೆ ಬಿಡ್ತಿದ್ರು. ಆ ವಚನ ಹೊರಗೆ ಬಂದ ಬಳಿಕ ಉತ್ತರ ಕೊಡಬೇಕು. ಅಲ್ಲೆಲ್ಲ ಶರಣರು ಇದು ಹಿಂಗೆ ಯಾಕೆ ಬರ್ತೀವಿ, ಆಧಾರ ಏನು, ಶರಣ ಸತಿ ಲಿಂಗಪತಿ ಎಂಬರು, ಶರಣ ಸತಿಯಾದ ಪರಿಯಂತು, ಲಿಂಗ ಸತಿಯಾದ ಪರಿಯಂತು ಅಂತ ಹಿಂಗೆ ಬಸವಣ್ಣ ಶರಣ ಸತಿ ಲಿಂಗಪತಿ ಅಂತ ಬಸವಣ್ಣ ಹೇಳ್ತಾನೆ. ಅದು ಉಲ್ಟನೇ ಚೌಡ ಹೇಳ್ತಾನೆ. ಹ್ಯಾಂಗ ಶರಣ ಸತಿ ಲಿಂಗಪತಿ ರೀ, ಹೆಣ್ಣು ಗಂಡು ಕೂಡಿದ ಕೂಡಲೇ ಕಾಮದಕ್ಕಾಗಿ ಸೇರ್ತಾವ, ಹಾರ್ತಿರ್ಕು ದಿಕ್ಕಿಗೆ ಬೀಳ್ತಾವ. ಹಂಗಲ್ಲ, ನೀರಿನಾಗ ನೀರು ಸೇರ್ಸಲ್ಲ ಲಿಂಗದ ಜೊತೆ ಉಂದಾಗ ಸಾಮರ್ಥ್ಯ ನೀರು. ಏನು ಬಸವಣ್ಣ ಹೇಳ್ತಾನೆ, ಬಸವಣ್ಣ ಗುರುತು ಹೇಳ್ತಾನ, ಅದು ಉತ್ತರ ಕೊಡೋಕೆ ಎಲ್ಲ ಅವ್ರಿಗೆ ಹೊರ ಬಿಡ್ತೀವಿ. ವಚನ ಸುಳ್ಳು ಬಿಡ್ತದೆ. ಒಂದು ವಚನ 28,000 ಮನೆಯಲ್ಲಿ ಚರ್ಚೆ. ದುಡಿದು ಬಂದಿರ್ತಕ್ಕಂಥ ಜನ, ಕಾಯಕದ ಜನ ಸಂಜೆ ಮಾಡ್ಬೋದು, ಗೋಷ್ಠಿ ಹೊಡಿತಿಲ್ಲ. ನಮ್ಮವ್ರು ಚಂತ ದುಡ್ಡು ಸಂಜೆ ಕುಡಿಲಿಕ್ಕೆ ಅವ್ರ ಜನ ವಿಚಾರ ಮಾಡಬೇಕು. ಬಸವಣ್ಣ ರಾತ್ರಿ ಸಾಗಿಸ್ತಾ ಹೆಣ್ಮಕ್ಳ ಸಹಿತ ಎಜುಕೇಶನ್ ಕೊಟ್ಟು 12,000 ಸೂಳೆಯರು ಮದುವೆ ಮಾಡೋದು, ಬೇಸೇರಿ ಮದುವೆ ಮಾಡೋದು. ಅವಳುಗಳನ್ನ ಏನಂತ ಕರಿತೀವಿ, ಪುಣ್ಯ ಸ್ತ್ರೀಯರಂತ ಕರಿತೀವಿ, ಪುಣ್ಯಾಂಗನೆಯರಂತ ಕರಿತೀವಿ. ಅವರು ಲಿಂಗ ಧರ್ಮವನ್ನು ಸ್ವೀಕಾರ ಮಾಡೋದ ಬಳಕೆ ಅವ್ರಿಗೆ ಎಷ್ಟೋ ಲಿಂಗಾಯತರ ಜೊತೆ ಮದುವೆ ಮಾಡಿರ್ತಾರೆ. ಇವು ಒಬ್ಬ ಗಣಮಗಳು, ಒಬ್ಬ ಬೇಸೆ ಮದುವೆ ಆಗ ತಯಾರಾಗಲ್ಲ. ನನಗೆ ಒಬ್ಬ ಗಂಡ ಸಿಗ್ತಾನ, ನಾನು ಹುಟ್ಟಿದ ಮಗನಿಗೆ ಒಬ್ಬ ಮಗ ಸಿಗ್ತಾನ, ಇದು ತಂದೆ ಸಿಗ್ತಾನ, ನಾಳೆ ಮಗ ಹಡ್ದಿರ್ತೀನಿ, ತಂದೆ ಯಾರಂತಂದ್ರೆ ನನಗೆ ಮಾಡ್ತಿರ್ತೀನಿ. ಅಕ್ಕಿ ಖುಷಿಲಿಂದ ಮದುವೆ ಆಗ ತಯಾರ, ಯಾಕಂದ್ರೆ ಸಂಸಾರ ಸಿಗ್ತದೆ. ಆದರೆ ಮಾಡ್ಕೊಳ್ಳೋ ಗಂಡಸ, ಆ ಗಂಡಸ ತಯಾರು ಮಾಡ್ತಿಲ್ಲ ಬಸವಣ್ಣ. ಏನನ್ಬೋದು, ಸಾವಿರ ಹೆಸರ
ಸೆರಗ್ ಹಾಸದಕ್ಕೆ ಏನ್ ಮದುವೆ ಮಾಡ್ಕೋತೀವೋ ತಪ್ಪು. ನಾವು ಒಪ್ಸುವಂತ ತಾಕತ್ ಏನತ್ತಲ್ಲ, ದಟ್ ಇಸ್ ದಿ ಕೆಪಾಸಿಟಿ ಆಫ್ ಹೆಂಗ್ ಜನ ಬಂದ್ರಂತಂದ್ರೆ ಅಂದಾಜು 50 ಲಕ್ಷ ಜನಸಂಖ್ಯೆ, 10,000 ಮನೆಯಲ್ಲಿ ಅನ್ನದಾಸೋಹ ನಡೀತಿದೆ. 10,000 ಮನೆಯಲ್ಲಿ ಕನಿಷ್ಠ ಒಂದು ಮನೆಯಲ್ಲಿ 1,000 ಮಂದಿ ಊಟ ಕೊಡೋರು. ಇನ್ನು ಸಣ್ಣ ಸಣ್ಣ 2-3 ಊಟ ಕೊಡೋರು, ತಮ್ಮ ತಾಕತ್ತಿದ್ದಾಗ ಊಟ ಕೊಡೋ ಅವ್ರು ಬೇರೆ. ಬಸವಳ ಕಲ್ಯಾಣ ಬಂದ ಕೂಡಲೇ ಮುಖ ತಕ್ಕರಿ ಊಟಕ್ಕೆ ಬರೀ ಮೊದಲು ಫಸ್ಟ್ ಕರೆಯದೆ. ಬಂದವ್ರಿಗೆ ಕರೀಲಿಕ್ಕೆ ಒಬ್ಬ ಶರಣ ಇದ್ದ, ಕಿನ್ನರಿ ಬೊಮ್ಮಾಯ. ಬಾಂಧವರ ಓಣೆ ಫಸ್ಟ್ ಬಂದವ್ರಿಗೆ ಇಳ್ಕೊಳಕ್ ಒಮ್ಮೆ ಅನುಭವ ಮಂಟ ಕರ್ಕೊಂಡು ಹೋಗ್ತಿಲ್ಲ. ತಿಳ್ಕೊಂಡ್ ಬಳಕ ಅಲ್ಲಿ ಎಲ್ಲರೂ ಕೇಳ್ತಿದ್ ನೀವ್ ಯಾರು, ಸ್ವಲ್ಪ ಕಿನ್ನರಿ ಬೊಮ್ಮ ಟೆಸ್ಟ್ ಮಾಡ್ತಿದ್ದ, ಪರಿಚಯ ಮಾಡ್ತಿದ್ದ, ಚೌಡೇನಂತ ಟೆಸ್ಟ್ ಮಾಡ್ತಿದ್ದ. 70 ನಮನ ಕಾಯಕದವ್ರು ಇದ್ರು ಕಲ್ಯಾಣ. ಕೂಗು ಮಾರಿ ಶರಣರಂತ. ಕೂಗು ಮಾರಿ ಶರಣ ಕೂಗೋದು ಮುಂಜಾನೆ ನಸ್ಕರೆಗೆ ಮುಲ್ಲ ರಜೆ ಕೊಡ್ತಾನ, ನಮಾಜ್ ಮಾಡ್ತಾನ. ಆ ರೀತಿ ಕೂತು ಅದು 2 ಉದ್ದೇಶದಲ್ಲಿ ಎಬ್ಸೋದು, ಹೇಳೋದಕ್ಕೆ ಅಲ್ಲಣ ಶಬ್ದ ಹಾಕೋದು. ಹೇಳೋದಕ್ಕೆ ಫಸ್ಟ್ ಶಬ್ದ, ಅದು ಕೆಟ್ಟ ಶಬ್ದ ಬೆಳೆದ ಬೇಡ. ಹೇಳೋದಕ್ಕೆ ಅಲ್ಲ ಹೋಗ್ಬಾರ್ದು, ದೇವ್ ದೊಡ್ಡವ್ರು ಹೇಳಿ ನಾನು ನೋಡ್ಕೋತೀನಿ ಅಂತ. ಒಂದು ಎಬ್ಸೋದು ಚಕ್ರ. 4:00 ಬೆಳಿಗ್ಗೆ ಎದ್ದು ಶರಣ ಬರೀ ಹೋಗೋದು, ಹೇಳ್ರಿ ಎತ್ತೇಳಿ ಶರಣ ಹೇಳ್ರಿ, ಸ್ನಾನ ಮಾಡಿ ಲಿಂಗ ಪೂಜೆ ಮಾಡಿ ಕೆಲಸ ಮಾಡಿ. ನೆಕ್ಸ್ಟ್ ಬರೋರು ಕಸ ಹೊಡೆಯೋದು, ನೆಕ್ಸ್ಟ್ ನೀರು ಹೊಡೆಯೋದು. ಇಷ್ಟಾಗತನ ಈ ಗದ್ದಲ್ ನೋಡ್ಕೊಂಡು ಚರ ಎದ್ದು ಜಾಕೊಂಡು ಲಿಂಗ ಪೂಜೆ ಮಾಡ್ಕೊಂಡು ವಿಭೂತಿ ಹಿಡ್ಕೊಂಡು ಹೊರಗೊಂಡ್ರ ಕಲ್ಯಾಣ ಜಕ್ಕತಿ. ಕಲ್ಯಾಣವೆಂಬತ್ತು ಕೈಲಾಸ ಮಾಡಿದ ನನ್ನ ಗಂಡ ಬಸವ. ಬಹಳ ಅಭಿಮಾನದಿಂದ ಹೇಳ್ತಾ ಇದ್ದೀನಿ ಆಲೋಚನೆ. ಕಲ್ಯಾಣವೆಂಬುದನ್ನ ಕೈಲಾಸ ಮಾಡಿದ, ಕೈಲಾಸ ಹೋಗ್ಬೇಕು ಇಲ್ಲೇ ಅಕ್ಕಮಾದಿ ಬಹಳ ಚಂದಿಲ್ಲ. ಕಲ್ಯಾಣವೆಂಬ ನಗರ ಕೈಲಾಸವಾಗಿತ್ತು, ಇದರ ಅಂತವನ್ನು ಬಲ್ಲವರ. ಒಳಗೂ ಕಲ್ಯಾಣ, ಹೊರಗೂ ಕಲ್ಯಾಣ. ಹೊರ ಕಲ್ಯಾಣ ಅಂದ್ರೆ ಇದು ಕಲ್ಯಾಣ, ನಮ್ಗೆಲ್ಲ ಫೆಸಿಲಿಟಿ ಅನುಕೂಲ, ಇದು ಆರ್ಥಿಕ ಅನುಕೂಲ. ಆತ್ಮ ಕಲ್ಯಾಣ, ಒಳಗೂ ಕಲ್ಯಾಣ. ಬಸವಣ್ಣ ಏನ್ ಮಾಡೋದು, ಬರೀ ಹೊರ ಕಲ್ಯಾಣ ಮಾಡ್ಲಿಲ್ಲ ಅಷ್ಟೇ, ಜನರಿಗೆ ಸಂಪತ್ತು ಕೊಟ್ಟು ಶ್ರೀಮಂತರನ್ನೇ ಮಾಡಲಿಲ್ಲ, ಅವರ ಆತ್ಮ ಸಂಪತ್ತನ್ನು ಕೂಡ ಹೆಚ್ಚು ಮಾಡೋದು. ಬೈಲಿಕ್ಕೆ ರೊಕ್ಕ ಕೊಡ್ಬೇಕಾದಂತ ಕಲ್ಯಾಣ ಎಲ್ಲ ಮನೆ ಶರಣ ತಂದಿ ಬಯ್ಯವ ಅವನೇ. ಅದ್ರಲ್ಲಿ ಬೈಯುವ ಶರಣ ಯಾಕೆ ಬೈತಿದ್ರು ಉದ್ದೇಶ ಆಯ್ತು, ಒಳ್ಳೆ ಉದ್ದೇಶ ಚವಳೆ. ಈಗ ಯಾರು ಮಗ ಹುಡುಗ ಜೋಲಿ ಹೊಂಟಾನಂದ್ರೆ ನನ್ನ ಮಗನ ವಯಸ್ಸಿನವನೇ ಇರ್ತಾನ, ಅಲ್ಲಿ ಬಿಡಿಸ್ಕೊಳ್ಳೋದು ಯಾವ ಬೇಟೆ ಆದ ನಾವು ಸುದ್ದು ಬರ್ತಾನೆ. ಸರ್ ಸುಟ್ಟು ಹೊಡೆ ಅದೇ ಮಗ ಬಂದು ಯಾಕಿತ್ತು ಅಂತ ಕಪಾಳ ಹೊಡಿತಾರೆ, ಸತ್ತಲ್ಲಿ ಹೋಗೋದು. ನಾವು ನಮ್ಮ ಮಗನಿಗೆ ಅಷ್ಟೇ ಕಾಳಜಿ ಮಾಡ್ತೀವಿ, ನಮ್ಮ ಮಗನಿಗೆ ಎಷ್ಟು ಇಡೀ ಚೌಡ ಇಡೀ ಸಮಾಜ ಕಾಳಜಿ ಮಾಡ್ತೀವಿ. ಯಾವ ಮಗ ಕೆಡ್ತಾನಂದ್ರೆ ಯಾವ ವ್ಯಕ್ತಿ ಕೆಡ್ತಾನಂದ್ರೆ ಸಹಿಸ್ಕೊಳ್ತಾನೆ. ಯಾಕಂದ್ರೆ ಇವ್ರು ಕೆಟ್ಟರೆ ನನ್ನ ಮಗನ ಕೆಡ್ತಾನೆ, ನನಗೆ ಇಡೀ ಸಮಾಜ ಶುದ್ಧ ಆಗತಕ್ಕಂಥ. ಸೊ ಈ ರೀತಿ ಕಲ್ಯಾಣದಲ್ಲಿ ಬಸವ ಇವರೆಲ್ಲರಿಗೆ 3 ರೀತಿಯ ಜನರನ್ನ. ಸೊ ಇಷ್ಟು ಅದ್ಭುತವಾದ ಒಂದು ಎಲ್ಲ ಇವ್ರು 770 ಜನರ ವಾಸ ಸ್ವತಂತ್ರ ದಿವಿ ಚೌಡೇಶ್ವರ ಇವತ್ತಿಗೂ ನೋಡ್ಬೋದು. ಸುಮಾರು 40-50 ಕಿಲೋಮೀಟರ್. ಈಗಿನ ಗುಲ್ಬರ್ಗದ 3 ಪಟ್ಟ ಸಿಟಿ, ಗುಲ್ಬರ್ಗದ 3 ಪಟ್ಟ ಸಿಟಿ. ಇವತ್ತಿನ ಕುರು ಎಲ್ಲ ಹಳ್ಳಿಯ ಕುರುಗಳು ಸಿಗ್ತವೆ. ಸೊ ಹೀಗೆ ಲಿಂಗಾಯತ ಧರ್ಮ ಪ್ರಚಾರವಾದವರು ಜಂಗಮರು ಅಲ್ಲೇ ಸಾಯ್ಬೇಕು, ಅವ್ರು ಪ್ರಚಾರ ಮಾಡ್ಕೋದು. ಯಾವಾಗ ವಿಶೇಷ ಸಂದರ್ಭದಲ್ಲಿ ಅಷ್ಟೇ ಕರ್ಸ್ಕೊತಿರು, ಏನಾದ್ರೂ ಹೊಸ ಬದಲಾವಣೆ ಅಂತ ಅವ್ರಿಗೆ ಅವ್ರು ಹಂಗೆ ಚರಜಂಗಮರು. ಪಟ್ಟಣಕ್ಕೆ ಪಂಚರಾತ್ರಿ, ಹಳ್ಳಿಗೆ ಏಕರಾತ್ರಿ. ಒಂದು ಗುಲ್ಬರ್ಗ ಅಂತ ಸಿಟಿ ಅಂದ್ರೆ 5 ಕಡೆ 5 ರಾತ್ರಿ ಕಳೆಯೋದು, 5 ಕಡೆ ಒಂದೊಂದು ಓಣ್ಯಾಗ ಪ್ರಚಾರ ಮಾಡಿ ಹೋಗ್ಬಿಡ್ತು. ಹಳ್ಳಿ ಒಂದೇ ರಾತ್ರಿ ಕಳಿಬೇಕು, 2 ದಿನ ಕಳೆದ್ರೆ ಮಾತ್ರ ಮುಂದಿನ ತಾಸ ಆಗ್ತದೆ. ಈ ರೀತಿ ಆಲ್ ಇಂಡಿಯಾ ತುಂಬ ಪ್ರಚಾರ ಮಾಡ್ತಾರೆ. ಆಲ್ ಇಂಡಿಯಾ ಇದಕ್ಕಂತ ನೋಡಿ ಭಯಂಕರ. ಚೌಡಯ್ಯ ಬಂದು ನಾವು ಫಸ್ಟ್ ಕಲ್ಯಾಣಕ್ಕೆ ಬಂದಾಗ ಮೂಲದ ಹೆಸರು ಅವನು ಚೌಡಪ್ಪ ಚೌಡೇಶ್, ಮನ್ಯಾಗ ಚೌಡಪ್ಪ ಅಂತ. ಇಲ್ಲಿ ಬಂದ್ಬಿಡಕ್ಕೆ ಅವನ ಜ್ಞಾನವನ್ನು ಪರೀಕ್ಷೆ ಮಾಡೋದಕ್ಕೆ ಅವನಿಗೆ ಲಿಂಗ ದೀಕ್ಷೆ ಕೊಟ್ಟ. ಯಾರು ಅವಲಂಬ ಕೊಟ್ಟು ಲಿಂಗ ಕಟ್ಟಿ ಚೌಡಯ್ಯ ಹೆಸರಿಗೆ ಅಯ್ಯ ಸೇರಿಸೋದು. ಅಯ್ಯ ಅಂದ್ರೆ ಜ್ಞಾನಿ ಅಂತ ಅರ್ಥ. ಡುಹಾರ ಕತ್ರಿಯ ಮಾದರ್ ಚೆನ್ನಪ್ಪ ಅಂತಿದ್ದು, ಚೆನ್ನೈ ಹುಲಿಯ ಚಂದ ಎಲ್ಲ ಶರಣ ಹೆಸರು ಅಯ್ಯ ಜ್ಞಾನಿ. ಸೊ ನಿಜವಾಗಿ ಜ್ಞಾನಿ. ಬಸವಣ್ಣ ನೋಡಿ ಏನಂತ ಹೇಳ್ತಾನ, ಕರಚರಣದಲ್ಲಿ ಕಾರ್ಯನಿರ್ವಹಿತವ ಮಾಡಿ ಸರ್ವ ದೇವರಿಗೆ ಹೆಸರಿಟ್ಟು ಕೊಟ್ಟವ ಪರಬ್ರಹ್ಮ ಮೂರ್ತಿ ಬಸವಣ್ಣ. ಎಲ್ಲಾ ದೇವರು ಕೂಡಿಸಿದ ಒಂದೇ ಆಗ್ಯಾರ ಅಂತ ಹೇಳಿ ಇಷ್ಟಲಿಂಗ ಮಾಡಿ ತೆಗೆಯ ಕೊಟ್ಟವ ಯಾರು? ನಮ್ಮ ಪರಬ್ರಹ್ಮ. ನಮ್ಮ ಇದುವರೆಗೆ ಲಿಖಿತ ಯಾರು? ಬ್ರಹ್ಮ ಬರಿತ ಲಿಖಿತ ನಮ್ಮ ಪರಬ್ರಹ್ಮ ಯಾರು? ಬಸವಣ್ಣ. ಈತನಲ್ಲದೆ ಪ್ರತಿ ದೈವ ಉಂಟೆ.
ಇವ ಬಿಟ್ಟು ಬೇರೆ ದೇವರು ತಿಳ್ಕೊಂಡ್ರೆ ಬಸವಣ್ಣನ ದೇವರು, ಅವನಿಗೆ ಉದ್ದಕ್ಕೆ ಖಾಲಿ ಬೀಳ್ತಾನ. ಆತನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ತಾನ ಆತಂದೀಗ. ಶ್ರೀಪಾದ ಅಂತಂದ್ರೆ ಶ್ರೀ ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿ ಅಂದ್ರೆ ಸಂಪತ್ತಲ್ಲಿ ಸಂಪತ್ತು. ಎಂತ ಸಂಪತ್ತು? ಜ್ಞಾನ ಸಂಪತ್ತು. ಬಸವಣ್ಣನ ಕಾಲ ಹಿಡಿದು ಜ್ಞಾನ ಸಿಕ್ಕ. ಸೊ ಚೌಡಯ್ಯ ಅಂತವ್ರಿಗೆ ಮತ್ತೆ ಅಷ್ಟೇ ಅಲ್ಲ, ಚೌಡಯ್ಯ ಏನಂತ ಹೇಳ್ಕೊಳ್ಳೋದು, ನಾ ಬಸವಣ್ಣಗೆ ಅಷ್ಟೇ ಅಲ್ಲ, ಬಸವಣ್ಣನ ಗುಣ ಇತ್ತಂತಾರೆ ಯಾವ ಇರ್ಲಿಕ್ಕ ಕಾಲಿ ಬೀಳ್ತಂತ. ಕಾಲು ಬೀಳಕ್ಕೂ ಅವಕಾಶ ಸಿಗ್ಲಿಲ್ಲ. ಒಂದ್ಸರಿ ಹೇಳ್ತಾನ, ಎಲ್ಲ ಶರಣರು ಒಳಗ, ಬಹಳ ದೊಡ್ಡ ವಚನ ಅದು, ಪೂರ್ತಿ ಹೇಳಕ್ಕೆ ಸಾರಾಂಶ ಹೇಳ್ತೀನಿ. ಎಲ್ಲ ಶರಣರು, ನಾನು ಅನುಭವ ಮಟ್ಟದ ಪೂಜೆ ಮಾಡ್ಬೇಕಂತೀನಿ, ಆದ್ರ ಪೂಜೆ ಮಾಡ್ಬೇಕಂದ್ರ ಲಿಂಗನೂ ಅಷ್ಟು ಕಲ್ಲಿಂದ ಅವರೇ ಲಿಂಗ ಕಟ್ಕೊಂಡ್ರ, ನೀರನ್ನು ಅವರೇ ಕಲಾಸ ಮಾಡ್ಯಾರ, ಹೂವನೂ ಇಲ್ಲ, ಗಾಳಿ ಸಹಿತ ಅವರೇ ಬಳಸ್ಲಿಕ್ಕತ್ತಾರ, ಬೆಂಕಿ ಅವ್ರ ಕೈಯಾಗಿ ಲಾಭ ಹಾಕಿರ್ತಾರೆ. ನನಗೆ ಏನೂ ಇಲ್ಲ, ಏನ್ ಮಾಡ್ಲಿ? ಪೂಜೆ ಮಾಡಕ್ಕೆ ಅವಕಾಶನೇ ಇಲ್ಲ, ನನಗೆ ಏನ್ ಮಾಡ್ಲಿ? ಶರಣರ ಮೆಟ್ಟ ಕಾಯ್ಬೋದು. ಅವರ ಪಾದರಕ್ಷೆಯನ್ನು ಕಾಯ್ದಿದ್ದೆ ನಾನು, ಅಷ್ಟು ಲೋಲೆಗಳು. ಆದ್ರೆ ವ್ಯವಸ್ಥೆ ಬಿಟ್ಟು ಹೋಗ್ಲಿಕ್ಕತ್ರಿ, ವ್ಯವಸ್ಥೆ ಕೆಡಿಸ್ಲಿಕ್ಕತ್ರಿ, ಮೆಟ್ಟ ಕಾಯ್ಕೊಂಡು ಕೂತಿರ್ತಾನ. ಅದೇ ತಾಕಾಯ ಬಿಟ್ಟು ಕೇಳ್ತಾನ, ಏನಪ್ಪ ಅಕ್ಕ ಮಾದೇವಿ ರಾಣಿ ಮೇಲೆ ಕುರ್ಚಿ ಬಿಟ್ಟಿದ್ ಕತ್ತಿ ಕೈಲಿ ಕೊಂದಾಳಿದ್ವಿ. ಅಫ್ಘಾನಿಸ್ತಾನದಿಂದ ಮರಳಿಸಿದ್ದೇವೆ ಕುರ್ಚಿ ಬಿಟ್ಟು ಬಂದಾನ. ಕಾಶ್ಮೀರದಿಂದ ರಾಜ ಕುರ್ಚಿಗೆ ರಾಜೀನಾಮೆ ಉಲ್ಲೇಖ ಅಂತ ಮಂತ್ರಿ ಸ್ಥಾನ ಬಿಟ್ಟು ಬಂದಾನ. ಚೌಡಯ್ಯ ಬಿಟ್ಟು ಬಂದಾನ. ಇವ್ರು ಬಂದಿದ್ದಿಲ್ಲ ಆತ್ಮೋದ್ಧಾರಕ್ಕಾಗಿ. ರಾಜನ ಕುರ್ಚಿ ಬಿಟ್ಟು ಕಡಿಗೆ ಕಡಿಲಿಕ್ಕೆ ನಿಂತಿರ್ರಿ. ಇವ್ರೇನ್ ಕತ್ತಿ ಕೈಲಿ ಇಂಥ ಧರ್ಮ ಕೆಡಿಸ್ತಿ, ಜನ ಸಿಕ್ಕಾಪಟ್ಟು ಬರ್ಲಿಕ್ಕಂದ್ರೆ ಕಂತ್ರಿ ಗುರುಗಳು ಸೇರ್ಕೊಂಡ್ಬಿಟ್ರ. ಸೇರ್ಕೊಂಡು ಜಂಗಮರಿಗೆ ಲಿಂಗ ಕಟ್ಟುವಂತ ಪವರ್ ಕೊಟ್ಟಿದ್ದ. ಕೊಟ್ಟ ಕೂಡಲೇ ಲಿಂಗ ಕಟ್ಟರು ಕೂಡ ಅವ್ರು ಭಕ್ತರು ಖುಷಿಯಾಗಿ ಏನಾಗ್ತಿತ್ತು, ಅವ್ರಿಗೆ ಏನಾದ್ರು ಊಟ ಮಾಡಿಸ್ತಾರೆ. ಅದು ಲಿಂಗ ಕಟ್ಟರು ಕೂಡಲೇ ಅವ್ನ ಮನ್ಯಾಗ ಊಟ ಮಾಡಿ ಹೋಗು. ಆದ್ರೆ ಇವ್ರು ಏನ್ ಮಾಡ್ತಾರೆ, ಮೇಲ್ಜಾತಿಯವ್ರು ಆದವ್ರು ಏನ್ ಮಾಡ್ತಿರು, ಬೇಡಪ್ಪ ನಿಮ್ಮ ಮನ್ಯಾಗ ಊಟ ಮಾಡಲ್ಲ, ಒಣ ಕುಡಿದು ಕಟ್ಟಿಕೊಡು, ಊಟ ಮಾಡಿ ನಿನ್ನ ಜಾತಿ ಮರಿಬೇಕಂತಿರ್ತದೆ, ನಿನ್ನೆ ಜಾತಿ ಅಳಿಸ್ತಂತ ಸೆಟ್ಟು ಬರ್ತೈತಿ. ಚೌಡಯ್ಯ ಕುಲಹೀನ ಶಿಷ್ಯ ಯಾಕೆ ಅಂತ ಮೆಟ್ಕೋತಾನ. ಅವಾಗ ಕುಲಹೀನ ಶಿಷ್ಯಂಗೆ ಲಿಂಗ ದೀಕ್ಷೆ ಮಾಡಿ, ಕುರುಬನ ಕಪಲಿ ಹೊಳೆ ಲಿಂಗ ದೀಕ್ಷೆ ಮಾಡಿ. ಲಿಂಗ ಎಂಥವ್ರಿಗೆ ಕಟ್ಬೇಕಾದ, ವೇಶ್ಯಾಪುತ್ರನಲ್ಲಿ ದಾಸಿಪುತ್ರನಲ್ಲಿ. ಲಿಂಗ ದೀಕ್ಷೆ ಆದ ಬಳಿಕ ಸಾಕ್ಷಾತ್ ಶಿವನೆಂದ ತಿಳಿದು ಅವನ ಪಾದೋದಕವನ್ನು ಸ್ವೀಕರಿಸುವುದು ಏಕವಂತ ಬಸವಣ್ಣ. ಯಾವಾಗ ಲಿಂಗ ಕಟ್ಟೋದ್ರ ಜಾತಿ ಹೋಯ್ತಲ್ಲ, ಏನಾದ ಲಿಂಗದ ಸಮಾನದ ದೇವರಾದ. ಫಸ್ಟ್ ಯಾವ ಲಿಂಗ ಕಟ್ಟಿರ್ತಿ ನೀನೇ ಗುರುವಾಗಿ ಲಿಂಗ ಕಟ್ಟಿದ್ರೆ ಅವನ ಪಾದೋದಕ್ಕೆ ತಗೋಬೇಕ್ರಿ. ಪಾದಕ ಅಂದ್ರೆ ಖಾಲಿ ನೀರು ಅಂತ ಆಗಲ್ಲ, ಆಕ್ಚುಲಿ ಲಿಂಗದ ಮೇಲೆ ಬಿದ್ದಿರ್ತಕ್ಕಂಥ ನೀರು ಪಾದೋದಕ, ಅದು ಜ್ಞಾನೋದಕ. ಲಿಂಗ ಇದು ಕಲ್ಲಿಂದಿರಲ್ಲ, ಆಕ್ಚುಲಿ 5 ಪಂಚ ಏನು ಆಯುರ್ವೇದ ವಸ್ತುಗಳನ್ನು ಮಾಡಿದ್ರೆ ಅದರ ರಂಜಕ ಮೇಲೆ ಹೈಯೆಸ್ಟ್ ಇರ್ತದೆ. ರಂಜಕದಿಂದ ಬುದ್ಧಿ ಬೆಳವಣಿಗೆ ಆಗ್ತದೆ. ಆ ಲಿಂಗದ ಮೇಲೆ ಬಿದ್ದ ನೀರ ರಂಜಕದ ಅಂಶ ಸೇರಿ ಬುದ್ಧಿ ಬೆಳವಣಿಗೆ ಅವಕಾಶ ಆಗ್ತದೆ. ಸೊ ಆ ಕಾರಣಕ್ಕಾಗಿ ಆದ ನೀರು ಕುಡಿಬೇಕಂತ, ಅದು ಕುಡಿದ್ರೆ ಯೋಗ್ಯ ಅಂತ. ಆದ್ರೆ ಈ ಗುರು ಏನ್ ಮಾಡ್ತಿದ್ದ, ಕಿಳಿಸಿ ಹಾಕ್ತೀನಿ ಮನೆಗೆ ನೋಬಾರ್ದು, ಅದ್ರ ಸಲಕ್ಕೆ ಒಣ ಪುಡಿ ಕಟ್ಬಿಡು ಅಂತವ್ರು ಕೆಡ್ಸಂಗ ಐತಿಲ್ಲ ವ್ಯವಸ್ಥೆ. ಕೆಡ್ಸೋರು ಅವಾಗಿದ್ದರು ತಿಳ್ಕೊಂಡ್ರಿ. ಲಿಂಗಾಯತ ಧರ್ಮ ಈಗಿನ ಜನ ಕೆಡ್ಸಲ್ಕತ್ತಾರ, ಈಗ ಇದು ಮಾಡ್ಯಾರಂತ ನಾವು ಹೋಯ್ತವಲ್ಲ, ಅವಾಗಲೂ ಇದ್ರು. ಅವ್ನು ನೋಡಿ ಹಾಕಿ ಕಷ್ಟ. ಇಷ್ಟೆಲ್ಲ ಕಷ್ಟಪಟ್ಟು ಬಸವಣ್ಣ ಎಲ್ಲ ತ್ಯಾಗ ಮಾಡ್ಕೊಂಡು ಇಂಥ ಸಮಾಜ ಕಟ್ಲಿಕ್ಕ ನೀವು ಕಳಿಸ್ತೀರಪ್ಪ. ಅವಾಗ ಅಂತ ಗುರು ಯಾವ ಹುಡಿಬೇಕಂತ ಹೇಳ್ತಾನ, ಎಲ್ಲಕ್ಕೆ ಹಾಕಿ ಹೋಗಿ ಕೊಯ್ ಯಾವ ಹಿಂಡಿ ಹುಡಿ ಖಾರ ಹಚ್ಚಿ ಒಡ ದಿಕ್ಕಿಗೆ ಹಿಡಿಯಕ್ಕೆ. ಪಶ್ಚಿಮ ದಿಕ್ಕಿಗೆ 3 ಬ್ಯಾಸಿಗೆ 3 ದಿನದ 3 ಗಂಟೆ ಸುಮಾರಿಗೆ ಪೂರ್ತಿ ಫುಲ್ ನೆಲನೂ ಕೈದಿರ್ತದ, ಆಕಾಶನೂ ಕೈದಿರ್ತದೆ. ಸ್ವಲ್ಪ ಗಾಳಿ ಬೀಸ್ತದ, ದಿಕ್ಕಿ ಹಚ್ದಂಗೆ ಆಗ್ತಿರ್ತದೆ. ಮುಂಜಾನೆ ತೇಜ್ ಬಿಸಿಲು ಇದ್ದಿರ್ಬೋದು, ನೆಲ ಕಾಯ್ದಿರಲ್ಲ ಅವಾಗ. ಎಷ್ಟು ಕರೆಕ್ಟ್ ಹೇಳ್ತಾನ ಸೈಂಟಿಫಿಕ್ ಆಗಿ. ಪಶ್ಚಿಮ ದಿಕ್ಕಿಗೆ ಹಿಡಿ ಅಂತ ಹೇಳಿ ಸೂರ್ಯ ಅವಾಗ ಕಟ್ಟಿರ್ತಾನ ಅವಾಗ. ಅಂದ್ರೆ ಅಷ್ಟು ಆಕ್ರೋಶ. ಗಟ್ಲೆ ಹೊಡಿ ಕತ್ತಿ ಗುರುಗಳಿಗೆ ಬಹಳ ಬೈತಾನ ನಾವು. ಕತ್ತಿ ಗುರುಗಳು ಕಾಸಿನ ಕೈಯಲ್ಲಿ ಕೊಟ್ಟು ಹೇಸಿಕೆ ಇಲ್ಲದೆ ಬಂದು ಗುರು ಎಂಬ ಶಿವದ್ರು. ಲಿಂಗ ಕೈಯಾಗ ಕೊಡ್ಬೇಕಾದ್ರೆ ಮಹತ್ವ ತಿಳಿಸಿ ಹೇಳ್ಬೇಕು. ಲಿಂಗ ಎಷ್ಟು ಮಹತ್ವದ್ದು, ಇದ್ರ ಶಕ್ತಿ ಗೊತ್ತೇನು? ಬಸವಣ್ಣ ಬಹಳ ಚಂದ ಹೇಳ್ತಾರೆ, ಜಗದಾಗಲ್ಲ, ಮುಗಿಲಾಗಲ್ಲ, ಬಿಗೆಯಾಗಲ್ಲ ನಿಮ್ಮ ಮಗ, ಬ್ರಹ್ಮಾಂಡದತ್ತಿತ್ತವೇ ನಿಮ್ಮ ಪಾದ, ಪಾತಾಳದಿಂದ ತಿತ್ತವೇ ನಿಮ್ಮ ಶರಣ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿದೆ. ಎಷ್ಟು ವಿಶಾಲ ಅರ್ಥ ಕೊಡ್ತಾರೆ ಲಿಂಗ ಅಂತಂದ್ರೆ. ಇದು ಸಾಣದ ತಿಳ್ಕೋಬೇಡ, ಎಷ್ಟು ದೊಡ್ಡದು ಅಂತಂದ್ರೆ ಇದು ನಾ ಎಷ್ಟು ವಿಚಾರ ಮಾಡ್ತೀನಿ ಅಷ್ಟು
ಭೂಮಿ ಎಷ್ಟದ, ನನಗೆ ಎಷ್ಟು ತಲೆ ಹೊಳಿತದ ಇಷ್ಟು ಭೂಮಿ. ನಿನಗೆ ಇಡೀ ಪ್ರಪಂಚನ ಹೊಳಿತಿತ್ತಂತಂದ್ರೆ ಅಷ್ಟು ದೊಡ್ಡದು. ನಿನಗೆ ಎಷ್ಟು ತಿಳಿಯದ ಒಬ್ಬನಿಗೆ ಪೂರ್ತಿ ಪ್ರಪಂಚಕ್ಕೆ ಬ್ರಹ್ಮಾಂಡ ಹೊಳಿತದ. ಮತ್ತವನಿಗೆ ಅನಿಸ್ತದೆ ನಿನ್ನ ಮನಸ್ಸು ಎಷ್ಟು ಬೇಕು ಹೈಯೆಸ್ಟ್ ಎಷ್ಟು ಮಾಡ್ತಾ ಅಷ್ಟು ದೊಡ್ಡದು. ಎಷ್ಟು ದೊಡ್ಡದು ಅಂತಂದ್ರೆ ನಿನ್ನ ಗುರುಬರ್ಗ ಎಷ್ಟು ಹೆಚ್ಚಲ್ಲ, ನಿಗೆ ಆಗಲ್ಲ ನಿಮ್ಮ ಮಗ. ನಾ ಎಷ್ಟು ವಿಚಾರ ಮಾಡ್ತೀನಿ ಅಷ್ಟು, ನಿನ್ನ ತಲೆ ಎಷ್ಟು ವಿಚಾರ ಮಾಡ್ತಾ ಅಷ್ಟು ದೊಡ್ಡದು. ಮತ್ತು ಇಷ್ಟು ದೊಡ್ಡದು ಹೆಂಗೆ ಕೈಯಾಗ ಹೆಂಗೆ ಹಿಡ್ಕೊಂಡಿದ್ರದು. ಓ ಎಂದು ಕರೆದೆ ಎನ್ನ ಕರಸ್ಥಳಕ್ಕೆ ಬಂದು ಸುಡುಕಾಗಿ ಗೊತ್ತಿರಯ್ಯ. ಇಷ್ಟು ದೊಡ್ಡದಲ್ಲಿಂದ ಒಂದು ಅದರ ರೂಪ ತಾಳಿ. ಆಲದ ಮರ ಇಷ್ಟು ದೊಡ್ಡದಿದ್ರು ಎಕರೆಗಟ್ಟಲೆ ಹರಡಿದ್ರು ಅದ್ರ ಬೀಜ ಕಣ್ಣಿಗೆ ಕಾಣಿಸಲ್ಲ. ಆಲದ ಮರ ಬೀಜ ಕಣ್ಣಿಗೆ ಕಾಣಿಸಲ್ಲ. ಇಡೀ ಬ್ರಹ್ಮಾಂಡದ ಪ್ರತೀಕನೇ ಇಷ್ಟಲ್ಲಿ. ಇಷ್ಟು ಮಹತ್ವ ತಿಳಿಸಿ ಹೇಳ್ಬೇಕು ಅವನಿಗೆ. ನಾ ಮರ್ಗಮ್ಮ, ದುರ್ಗಮ್ಮ, ಕಾಳಮ್ಮ, ಕೋಶ, ಶಿವ, ಬ್ರಹ್ಮ, ವಿಷ್ಣು ಅವರೆಲ್ಲ ಹರಲ್ರಿ ಅದ್ರಾಗ ಎಲ್ಲ ಕೂಡಿಸಿ ಮಾಡಿದ್ದದು. ಸರ್ವ ದೇವರಿಗೆ ಹೆಸರಿಟ್ಟು ಕೊಟ್ಟವ ಪರಬ್ರಹ್ಮ ಮೂರ್ತಿ ಬಸವಣ್ಣ. ಇವನಲ್ಲದೆ ಬೇರೆ ದೈವ ಉಂಟೆ? ಈ ಲಿಂಗಕ್ಕೆ ಕೊಟ್ಟವನೇ ದೇವರು. ದೇವರಲ್ಲಿಂದ ಬಸವಣ್ಣ ಹುಟ್ಟಿಲ್ಲ, ಬಸವಣ್ಣ ಹೊಟ್ಟೆ ದೇವ್ರು ಹುಟ್ಟಿಲ್ಲ. ದೇವರಲ್ಲಿಂದ ಬಸವಣ್ಣ ಹುಟ್ಟಿಲ್ಲ, ಬಸವಣ್ಣನಿಂದ ದೇವ್ರು ಹುಟ್ಟಿಲ್ಲ. ಯಾಕಂದ್ರೆ ಬಸವಣ್ಣ ದೇವರಾಗಿ ಹುಟ್ಟಿದ್ದೆ ಎಲ್ಲರಿಗೆ. ನೀವು ನರಕದ ಜೀವನ ಮಾಡೋ ಕಾಲಕ್ಕೆ ನೀವು ಸ್ವರ್ಗನಿಗೆ ಕೊಟ್ಟಲ್ಲಿ. ದಲಿತರ ಅಂಬೇಡ್ಕರ್ ದೇವರದ್ದು ಯಾಕೆ ಪೂಜೆ ಮಾಡ್ತಾರೆ? ಕಸ ಹೊಡಿಬೇಕಾದ ಮನುಷ್ಯ ಇವತ್ತು ಪ್ರಧಾನಮಂತ್ರಿ ಅನ್ಕೊಂಡ್ರೆ ಸಾಧಾರಣ ಪವಾಡ ಇದು. ಯಾರು ಪವಾಡ ಮಾಡ್ತೀರ? ಒಬ್ಬರಿಗೆ ಇಬ್ಬರಿಗೆ ಎಷ್ಟು ಜನ. ಸೊ ಇದು ಇವನು ಬಿಟ್ಟು ಬೇರೆ ದೇವರು ಇವನಿಗೆ ಕಾಲು ಹಿಡ್ತಾರೆ. ಜನ ನಮ್ಮದು ಬ್ರಹ್ಮ ವಿಷ್ಣು ಮಹೇಶ್ವರ ಪೂಜೆ ಮಾಡ್ತೇವೆ. ಬ್ರಹ್ಮನ ನಾವು ಬಲ್ಲೆವು, ವಿಷ್ಣುವ ನಾವು ಬಲ್ಲೆವು, 33 ಕೋಟಿ ದೇವತೆಗಳ ನಾವು ಬಲ್ಲೆವು. ಕಾರಣ ಇವರು ಹಲವು ದಿನಗಳ ಕಾಲ ನಮ್ಮ ನೆರೆಮನೆಯಲ್ಲಿ ಇದ್ದವರಾಗಿ ಇವರನ್ನು ಬಲ್ಲಿನಿಂದ ಒಲ್ಲೆನಿಂದ ಅಂಗೀಕರಿಸ. ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ದೇವರಲ್ಲ. ಇವರು ಇಲ್ಲೇ ತಪ್ಪಿರ್ಲಿ ಅಂತ ನಾವು. ಬ್ರಹ್ಮ ಎಂತವ ಮಗಳ ಮೇಲೆ ಅತ್ಯಾಚಾರ ಮಾಡಿದ ಶಿವ ಕುತ್ತಿಗೆ ಹಾರಿಸೋದು. 4 ತಲೆ ಒಂದು ತಿರಿ ಹಾರಿಸೋದು ಶಿವ ಶೆಟ್ಟಿಗೆ ಕೊಡ್ತಾನೆ ಹಾರಿಸೋದು. ಯಾಕೆ ಕೃಷ್ಣ ವಿಷ್ಣು ಮತ್ತೊಬ್ಬರ ಹೆಂಡತಿ ಓಡಿಸ್ಕೊಂಡು ಹೋದ 14,000 ಗಂಟೆ ಓಡಿಸ್ಕೊಂಡು. ಇವ್ರು ನಮ್ಮ ಮನೆ ಮಗ್ಲಿಕ್ಕೆ ಇದ್ರಪ್ಪ. ಶಿವ ಇಲ್ಲಿ ನಮ್ಮ ಮನೆ ಮಗ್ಲಿಕ್ಕೆ ಇದ್ದ. ಅವನ ಹೆಂಡತಿ ಗಂಗಿ ಮತ್ತು ಗೌರಿ. ಏ ಗಂಗಿ ಅಂತ ಬೈತಿಳು, ಏ ಕಬ್ಬಲಿಗಿತ್ತಿ ಅಂತ ಬೈತಿಳತ್ತ ಪಾರ್ವತಿ ಬ್ರಾಹ್ಮಣರಿಗೆ. ಏ ಬ್ರಾಹ್ಮಣತಿ ಅಂತ ಬೈತಿಳತ್ತೆ. ನಮ್ಮ ನಿಮಗೆ ಹ್ಯಾಂಗ ಜಗಳ ಹಂಗೆ ಹೇಳ್ಬೇಕು. ಇವು ದೇವರ ಹೆಂಗ್ ದೇವರ ನಮ್ಮ ನಿಮಗೆ ಹುಟ್ಟ್ಯಾರ. ಮಾಯೆ ಬಸರಲ್ಲಿ ಬಂದಾತ ಮಹೇಶ. ಮಾಯಾದೇವಿ ಬಸರಲ್ಲಿ ಬಂದ. ದೇವಕಿ ಬಂದ ಉದರಲ್ಲಿ ಹುಟ್ಟಿದಾತ ಮಹೇಶ. ಹೂವಿನ ಬಸರಲ್ಲಿ ಹುಟ್ಟಿದಾತ ಬ್ರಹ್ಮ. ಮರುತ ದೇವಿಯ ಬಸರಲ್ಲಿ ಹುಟ್ಟಿರ್ತಕ್ಕಂಥ ಹಾರುವ. ಹಾರುವ ಅಂದ್ರೆ ಬ್ರಾಹ್ಮಣ ಅಂತಲ್ಲ, ಹಾರಿ ಹೋಗವ, ಗಾಳಿಯಾಗ ಹಾರಿ ಹೋಗವ. ಯಾರು? ಹನುಮಂತ. ಇವರನ್ನು ದೇವರೆಂದು ಪೂಜಿಸಿದರೆ ಭವ ಅಳಿಯಲು ಮುಕ್ತಿಯಾಗ. ಇವು ದೇವರೇ ಅಲ್ಲ. ಮತ್ತು ದೇವ್ರ ಹ್ಯಾಂಗ? ಅಸುರ ಮಾಲೆಗಳಲ್ಲಿ ತ್ರಿಶೂಲ ಡಮರುಗವಿಲ್, ಭಸ್ಮಭೂಷಣನಲ್, ವೃಷಭ ವಾಹನನಲ್, ಋಷಿಯ ಮಗಳೊಡನೆ ಇದ್ದಾತನಲ್, ಎಸಗುವ ಸಂಸಾರದ ಕುರುಬಿಲ್ಲದಾತಂಗೆ ಹೆಸರಾವುದು ಹೇಳೆಂದ ಅಂಬಿಗರಸವಡೆ. ಭಸ್ಮಭೂಷಣನಲ್ಲ, ಶಿವ ಮೈತುಂಬ ಬೂದಿ ಬಟ್ಟ ಅವನು ಅಲ್ಲ. ವೃಷಭ ವಾಹನನಲ್ಲ, ಎತ್ತಿನ ಮೇಲೆ ಕೂತ್ವರವಲ್ಲ. ಡಮರು ಹಿಡಿದವಲ್ಲ, ಬ್ರಹ್ಮ ಕಪಾಲಿಲ್ಲ. ಇವ ಹಿಡಿದವ ದೇವರಲ್ಲ. ಅವನಿಗೆ ರೂಪನೇ ಇಲ್ಲಪ್ಪ. ಖರ್ಗನ ಗೊತ್ತಿಲ್ಲ, ಬಳಗನ ಗೊತ್ತಿಲ್ಲ, ಕೆಂಪನ ಗೊತ್ತಿಲ್ಲ, ಕಳಿತನ ಗೊತ್ತಿಲ್ಲ. ಅವನಿಗೆ ರೂಪನೇ ಇಲ್ಲ. ಆದ್ರೆ ಬಸವಣ್ಣ ಒಂದು ರೂಪ ಕೊಟ್ಟ. ಯಾಕಂತಂದ್ರೆ ಬಸವಣ್ಣ ಇಷ್ಟೆಲ್ಲ ಹೇಳೋ ನಿರಾಕಾರ ದೇವ್ರ ಬಗ್ಗೆ ಹೇಳೋದು ಬಸವಣ್ಣ ರೂಪ ಯಾಕೆ ಕೊಟ್ಟಂತಂದ್ರೆ, ಧ್ಯಾನ ಮಾಡ್ಲಿಕ್ಕ ಬುದ್ಧ ಧ್ಯಾನ ಕಣ್ಣು ಮುಚ್ಚಿ ಧ್ಯಾನ ಮಾಡಿದ್ರೆ ಏನೇನೋ ಬರ್ತಾವ. ಆದ್ರೆ ಇಷ್ಟಲಿಂಗ ಹಿಂಗೆ ಹಿಡ್ಕೊಂಡು ಪೂಜೆ ಮಾಡಿದ್ರೆ ನೇರ ದೃಷ್ಟಿ ನಡ್ಬೇಕಂತಂದ್ರೆ ಒಟ್ಟ ಕಣ್ಣು ಮುಚ್ಚಬಾರ್ದು. ಗೊತ್ತಿಲ್ಲ. ನಾವು ಇವ್ರಿಗೆ ಕೇಳಿದೆ, ನರೋಣ ಪ್ರಿನ್ಸಿಪಾಲ್ ಇದ್ರು, ಹೇಳಿದ್ರು ಹಿಂಗೆ ಇಷ್ಟು ಕಣ್ಣಿನ ಇರುತ್ತೆ ಲಿಂಗ ಹಿಡಿಬೇಕು. ಇಷ್ಟು ಲಿಂಗ ನೆಟ್ಟ ದೃಷ್ಟಿಯಿಂದ ನೋಡಿದ್ರ ಪೂರ್ತಿ ದೃಷ್ಟಿ ಕಡೆ ಮನಸ್ಸಿನ ಬೇರೆ ಬರಲ್ಲ. ಬರೀ ಲಿಂಗನೇ ಅಷ್ಟೇ ಬರ್ತದೆ. ಕಣ್ಣು ಬಡಿದಾರ್ದ ನೋಡು ಸರ್. ಕಣ್ಣು ಬಡಿದ ಎಷ್ಟೊತ್ತು ನೋಡಿದ್ರಿ? ಕಣ್ಣು ಮುಚ್ತಾವ, ಕಣ್ಣು ನೀರು ಬರ್ತಾವೆ. ಒಂದು ದಿವಸ ಬರ್ತದೆ, ತಿಂಗಳಾಗಲೇ ಬೇಕಾಗ. ಅವಾಗ ಒಂದೇ ಕಡೆ ದೃಷ್ಟಿ ಆದಾಗ ಮನಸ್ಸು ಸ್ಥಿರ ಆಗಿ ಮನುಷ್ಯ ಭಾಳ ಉನ್ನತ ಮಾಡ್ಕೋತಾನೆ. ಕೆಲವರು ಹೈ ಲೆವೆಲ್ ಮಾಡೋದು ಪೂರ್ತಿ ಜ್ಞಾನೋದಯ ಸ್ಥಿತಿ ಗೊತ್ತಿರ್ತಾರೆ. ಅಂತ ಪೂಜೆ ಯಾರು ಮಾಡ್ತಾರೆ? ಹಲ್ಕಿ ಪಟ್ಟ ದೇವರು ಮಾಡ್ತಾರೆ. 2 ಗಂಟೆ ಪೂಜೆ ಮಾಡ್ತಾರೆ. ಒಳಗೆ ಪಾಪ ಹಾಕೋದು ಗೊತ್ತಿರ್ತದೆ. ಅದೇ ರೀತಿ ತುಮಕೂರು ಸಿದ್ಧಗಂಗಾ ಶ್ರೀಗಳು ಆಟೋಮೆಟಿಕ್ ಆಯುಷ ಹೆಚ್ಚಾದ್ರು. ಅವ್ರು 106 ವರ್ಷ ಬದುಕಿದ್ರು, ಇವ್ರು 111 ವರ್ಷ ಬದುಕಿದ್ರು.
ಆಹಾರ ಕಡಿಮೆ ತಿನ್ನೋದು ಕಡಿಮೆ ಪೂರ್ತಿ ಆಟೋಮೆಟಿಕ್ ಅವರ ಶಕ್ತಿನೇ ಬೇರೆ ಇರ್ತದೆ. ಇದು ಲಿಂಗದ ಶಕ್ತಿ. ಇದನ್ನ ಪ್ರತಿಯೊಬ್ಬರಿಗೆ ತಿಳಿಸಿ ಜಗದಗಲ ಮುಗಿಲಗಲ ಬೇಗ ಎಷ್ಟು ಅಂತಂದ್ರೆ ಇದು ಇದೆ, ಆದಿನಲ್ಲ ಅಂತಿಲ್ಲ. ಅದು ನಿಜವಾದ ದೇವರು. ಇವರು ಅಲ್ಲಿ ಅವರು ಶಿವ ಮಾಯಾದೇವಿ ಹೊಟ್ಟೆಯಲ್ಲಿ ಹುಟ್ಟ್ಯಾರ, ವಿಷ್ಣು ದೇವಕಿಯಲ್ಲಿ ಹುಟ್ಟಿ ಮನುಷ್ಯನ ಹೊಟ್ಟೆಯಲ್ಲಿ ಹುಟ್ಟಿದ್ರು. ಇವ್ರು ಪೂಜೆ, ಇವ್ರು ನೀವನ್ನ ಪೂಜೆ ಮಾಡಿ ಇಲ್ಲ. ಬೆಟ್ಟದಲ್ಲಿ ದೇವರು, ಕಲ್ಲಿನಲ್ಲಿ ದೇವರು, ಕಲ್ಲು ದೇವರು ಪೂಜಿಸಿ ಕಲ್ಲಿ ಬೆಟ್ಟದಲ್ಲಿ ಹೋದ್ರು, ಬೆಟ್ಟದ ದೇವರ ಇಲ್ಲ. ವೇದದಲ್ಲಿ ಪ್ರಾಣಿ ವಧೆಯ ವೇದ ಹೋದಲ್ಲಿ ಮತ್ತು ಪ್ರಾಣಿಗಳ ಜ್ಞಾಪಗಳು ಆಹಾರಗಳು ಎಷ್ಟು ಕೆಲವು ಕರೆಗಳು ಶಾಸ್ತ್ರದಲ್ಲಿ ಒಳಗಡೆ ಸಮವಾಗದಿರುತ್ತದೆ. ಬರೇನು ನಾನು ಹೆಚ್ಚ ನೀ ಹೆಚ್ಚ ಅದು ಹೆಚ್ಚಿದೆ ಶಾಸ್ತ್ರಗಳು. ಪರ್ವತಕ್ಕೆ ಹೋದವರು ಮರಳಿ ಬರ್ತಾರೆ. ಕೈಲಾಸ ಪರ್ವತ ಶಿವಾಲಯ ಅಂತ ನಿಜವಾಗಿ ಶಿವಾಲಯ ಅಂತ ಬಾಳೆ ಬರ್ತಾರೆ, ಹೋಗ್ಬಿಡ್ತಾರೆ ಶಿವಾಲಯ ಅಲ್ಲಿ ಬರ್ಲಿ. ನಿರ್ಬುದ್ಧಿ ಮಾನವರನ್ನು ಏನಕ್ಕೆ ಬುದ್ಧಿಗೇಡಿ ವರ್ಷರಿಗೆ ಏನ್ ಹೇಳ್ತ ದೇವರು ಅಲ್ಲಿ ಇಲ್ಲಪ್ಪ ಮಾರಾಯ. ಮನ ವಚನ ಕಾಯ ಶುದ್ಧವಾಗಿ ಪರ ಹೃದಯದಲ್ಲಿ ನಿಮ್ಮ ಕಂಡೇನೆ ಅಂತ ಅರ್ಥ. ಎಲ್ಲಿ ಕಾಣುತ್ತಾನೆ ದೇವರು? ಮನ ವಚನ ಕಾಯ ಶುದ್ಧವಾಗಿ ಪರ ಹೃದಯದಲ್ಲಿ ನಿಮ್ಮ ಕಂಡ. ಯಾರ ಮನಸ್ಸು ಸ್ವಚ್ಛದ, ಯಾರ ಮಾತು ಸ್ವಚ್ಛದ, ಯಾರ ಕೃತಿ ದೇಹ ಸ್ವಚ್ಛದ, ಅವರ ಹೃದಯದಲ್ಲಿ ದೇವರು ಕಾಣುತ್ತಾನೆ.